ಹಿಂಗೆ ನುಗ್ಗಿಸ್ತಾವನ ಆಂಟಿನ ಹಾಕ್ಕೊಂಡು ಹೆಲ್ಮೆಟ್ ಇಲ್ದಂಗೆ. ಹೆಲ್ಮೆಟ್ ಕ್ಯಾಮ್ರಾ ಹಾಕ್ಕೊಂಡಿರೋದು ನೋಡಿ ಏನು ಹಾಕ್ಕೊಂಡವನೇ ಅನ್ನೋ ನುಗ್ಗಿಸ್ತಾವ್ರೆ. ಏನಿದೆ ಇನ್ನೂ ಯಾರ್ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನನ್ನು ಒತ್ತಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಸ್ನೇಹಿತರೆ, ಶುಭ ಸಂಜೆಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂದರೆ ಸುಮ್ಮನೆ ಕುತ್ಕೊಂಡು ಮನೇಲಿ ಬೇಜಾರಾಗ್ತಾಯಿತ್ತು. ಸಂಜೆ ಒಳ್ಳೆ ಮೋಡ ಬೇರೆ, ಇವತ್ತು ಕ್ಲೈಮ್ಯಾಕ್ಸು ಸಕ್ಕತ್ತಾಗೈತೆ. ನೋಡಿ ಏನು ಮಾಡೋದು, ಸಂಜೆ ಯಾವಾಗ ಆಗ್ತದೋ ಅಂತ ಕಾಯ್ಕೊಂಡಿದ್ದೋ. ಸ್ವಲ್ಪ ಲೈಟಾಗಿ ಆದಮೇಲೆ ಒಂದು ಕಾಫಿ ಇಟ್ಕೊಂಡು ಸಂಜೆ ಕ್ಲೈಮ್ಯಾಕ್ಸ್ ಬೇರೆ ಸಕ್ಕತ್ತಾಗೈತೆ, ಒಂದು ವ್ಯೂ ಹಾಕ್ಕೊಂಡು ಬರೋಣ ಅಂತ ಬಂದ. ಇವತ್ತು ಇಷ್ಟು ದಿನ ಬಿಸಿಲಲ್ಲಿ ಕಾದು ಇವತ್ತು ಬಂದಿದ್ದಕ್ಕೆ ಆಚೆ ಮುಂದೆ ಕಣ್ಣಾಗೈತೆ. ಜಾತ್ರೆ ಯಾವುದೋ ಕುರಿ ಮೇಲೇನೂ ತುಂಬಿಟ್ಟವನಲ್ಲ ಗುರು. ಫ್ಯಾಕ್ಟ್ರಿ ಬಿಡೋ ಟೈಮ್ ಆಯಿತು, ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಕಾಫಿ ಟೀ ಕುಡ್ಕೊಂಡು. ಏನೋ ಅಪ್ಪ ಇವತ್ತು ಬಿಸಿಲು ಸ್ವಲ್ಪ ಕಮ್ಮಿ ಆಗೈತೆ. ಕ್ಲೈಮ್ಯಾಕ್ಸ್ ಬೇರೆ ಇವತ್ತು ನಮ್ಮ ಸಪೋರ್ಟಲ್ಲೇ ಇತ್ತು. ಒಂದು ಟೈಮ್ ಬಿಸಿಲು, ಒಂದು ಟೈಮ್ ಕೋಲ್ಡು, ಒಂದು ಟೈಮ್ ಬಿಸಿಲು, ಒಂದು ಟೈಮ್ ಕೋಲ್ಡು ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನೋಡ್ರಿ. ಬೇಸಿಗೆಗಾಲಕ್ಕೆ ಏನೇನೆಲ್ಲ ಮಕ್ಕಳನ್ನ ಅದ್ರೊಳಗೆ ಹಾಕ್ಬಿಟ್ಟು ನೆಮ್ಮದೇ ಗೀಜಾಡ್ಕೊಂಡು ಇದ್ಬಿಡ್ರಲ್ಲ ಅಂತ ಬಿಟ್ಬಿಡ್ಬೇಕು. ಕ್ಲೈಮೇಟ್ ಮೋಸ್ಟ್ಲಿ ಮಳೆ ಬರುತ್ತೇನೋ ಅನ್ಬೋದು. ಸದ್ಯ ಅಂಥದ್ದೇನು ಕಾಣ್ತಿಲ್ಲ. ಒಟ್ಟು ವೆದರ್ ಮಾತ್ರ ನಾರ್ಮಲ್ ಆಗೈತೆ, ಸಿಂಪಲ್ ಆಗೈತೆ, ಪರವಾಗಿಲ್ಲ, ಬೆಸ್ಟು. ಇಲ್ಲೊಂದು ಟ್ರಾಫಿಕ್ ಸಮಸ್ಯೆ ಫುಟ್ಬಾಲ್ ರೈಡಿಂಗ್ ಹೊಡಿತಾನೆ. ಹತ್ತಿದೆ ಯಾವನಾದರೂ ಮಾಮ ಸಿಕ್ಕಿದ್ರೆ ಹಾಕ್ಕೊಂಡಿರೋ. ನಮ್ಮೂರು ಬಂದು ನಿಮ್ಗೆ ಎಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ಲ. ನಮ್ಮೂರು ಬಂದು ದೊಡ್ಡಬಳ್ಳಾಪುರ. ತುಂಬ ಜನಕ್ಕೆ ಗೊತ್ತಿರುತ್ತೆ ದೊಡ್ಡಬಳ್ಳಾಪುರ ಅಂದರೆ. ನಾವು ಇದೇ ಊರವ್ರೆ, ಲೋಕಲ್ಸು. ರೈಲ್ವೆ ಗೇಟು ಕೆಳಗಡೆ ಬ್ರಿಡ್ಜು, ಮೇಲ್ಗಡೆ ಇದು ನಾವು ಓಡಾಡೋ ಬ್ರಿಡ್ಜು. ಇಲ್ಲಿ ಏನಪ್ಪ ಫೇಮಸ್ಸು ಅಂದರೆ, ನೀವು ಕೇಳ್ಪಟ್ಟಂಗೆ ಗೊತ್ತಿರುತ್ತೆ, ಕೈಗಾರಿಕಾ ಪ್ರದೇಶ ಮಗ್ಗ. ದೊಡ್ಡಬಳ್ಳಾಪುರಕ್ಕೆ ಏನು ಫೇಮಸ್ಸು ಅಂದರೆ ಮಗ್ಗ ಆದಮೇಲೆ ಬೇರೆವೆಲ್ಲ ಬರುತ್ತೆ. ಒಟ್ಟಿನಾಗ ದೊಡ್ಡಬಳ್ಳಾಪುರ ಅಂತ ಗುರುತಿಸೋದೇ ಮಗ್ಗದಿಂದ. ಇದು ನಮ್ಮ ದೊಡ್ಡಬಳ್ಳಾಪುರ MLA ಧೀರಾಜ್ ಅವ್ರ ಮನೆ, ಅಂದರೆ ಅವ್ರ ಆಫೀಸ್ ಇದು ಹಿಂದೆಗಡೆ ಐತೆ. ಜಗದೀಶ್ ಗುಪ್ತಾ ಇದು ಪೊಲೀಸ್. ಅವರು ತೀರ್ಕೊಂಡ್ಬಿಟ್ರು. ನೆಲಮಂಗಲದ ಹತ್ರನೋ ಇಲ್ಲ ದಾಬಸ್ಪೇಟೆ ಹತ್ರನೋ ಏನೋ ಕೇಸಾಗಿ ತೀರ್ಕೊಂಡ್ರು ಅನಿಸ್ತು. ನಿಮ್ದೇನಪ್ಪ ಒಳ್ಳೆ ವ್ಯೂ ನೋಡ್ರಿ. ಕ್ಲೈಮೇಟ್ ಎಷ್ಟು ಕೂಲಾಗೈತೆ. ಇಷ್ಟು ತಾಪಮಾನಕ್ಕೆ ತಡಿಯೋಕ್ಕಾಗದೆ ಇರೋಕ್ಕಾಗದೆ ಎಲ್ಲಿರಬೇಕು ಅಂತಲೂ ಜನ ಕಷ್ಟಾಬಿಕ್ಕಿ ಆಗೋತಾರೆ. ನಾ ಕೆಲಸ ಮಾಡೋರು ಹೇಳ್ಬೇಕಾ, ಕೂಲಿ ಕಾರ್ಮಿಕರು. ಸೆಕೆಂಡ್ ಹ್ಯಾಂಡಲ್ಲು ನೋಡ್ರಿ. ಟ್ಯಾಕ್ಟ್ರು ಇಲ್ಲೇ ಲೋಕಲ್ಸಲ್ಲಿರೋ ಟ್ಯಾಕ್ಟ್ರು ಮತ್ತು ಕಾರ್ಸು ಏನಾದರೂ ಸೆಕೆಂಡ್ಸ್ ತೊಗೊಬೇಕು ಅಂದರೆ ಬಂದು ಟ್ರೈ ಮಾಡ್ಬೋದು. ರಾಯಲ್ ಟಚ್ ಕಾರ್ ಝೋನ್, ಕಾರ್ ಶೋರೂಮ್, ಆಕ್ಸೆಸರೀಸ್, ಮಾಡಿಫಿಕೇಷನ್ಸ್ ಮಾಡಿಸ್ಕೊಂಡವ್ರು ಬಂದು ಮಾಡಿಸ್ಕೋಬೋದು. ನೋಡ್ರಿ, ನಮ್ಮ ದೊಡ್ಡಬಳ್ಳಾಪುರ ಫೇಮಸ್ ಡಿಮಾರ್ಟ್ ಇದು.
ಒಂಥರ ಶಾಪಿಂಗ್ ಮಾಲ್ ಇದ್ದಂಗೆ ಡಿಮಾರ್ಟು ದೊಡ್ಡಬಳ್ಳಾಪುರಕ್ಕೆ ಫೇಮಸ್. ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನಿಮಗೆ. ಡಿಮಾರ್ಟ್ ಅಂದರೆ ಹೋಗಿರ್ತೀರಾ, ಸುತ್ತಾಡಿರ್ತೀರಾ ಆಲ್ಮೋಸ್ಟು. ಈ ಜಾಗ ಮಾತ್ರ ಫುಲ್ಲು ಡೇಂಜರಸ್ ಜಾಗ. ಈ ಜಾಗದಾಗ ಮಾತ್ರ ಬರಲೇಬಾರ್ದು ಗುರು. ಬರ್ತಾರೆ ಅವನ ಅಜ್ಜಿನ ಹತ್ತ ನೋಡಲ್ಲ, ಸ್ಟ್ರೈಟಾಗಿ ತಿರ್ಗಿಸ್ಕೊಂಬರೋದು ಅತ್ತೆ ಮನೆಗೆ ಓದ್ತೀನಿ ಅನ್ನಂಗೆ. ಅದೇನು ಹಿಂದೆ ಬರ್ತಾನ ಮುಂದೆ ಬರ್ತಾನ ಒಂದೂ ನೋಡಲ್ಲ. ಬಂದ ಸ್ಟ್ರೈಟಾಗಿ ಹೋಗ್ತಾ ಇರೋದೆ. ಸ್ಟ್ರೈಟಾಗಿ ಬರ್ತಾವನ ಇಲ್ವ ಏನೂ ನೋಡಲ್ಲ. ಅಲ್ಲಂತೂ ಹೆವಿ ಡೇಂಜರ್. ನಾನು ಹೋಗ್ತಾ ಇರೋ ರೋಡ್ ಬಂದಿದ್ದು ಬೆಂಗಳೂರಿಗೆ ಯಲಹಂಕ ರೋಡು. ಫುಲ್ ಸ್ಟ್ರೈಟ್ ಒಂದೇ ರೋಡು ನೋಡ್ರಿ. ಇಲ್ಲೇ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್. ಟ್ರೈನ್ ಆಲ್ರೆಡಿ ಮೂವ್ ಆಯಿತು. ಆಲ್ಮೋಸ್ಟ್ ಟ್ರೈನ್ ಧರ್ಮವರಂ ಅನ್ಕೊಂತೀನಿ. ರೈಲ್ವೆ ಸ್ಟೇಷನ್ ಮೇನ್ ಎಂಟ್ರಿ ಆಗಿ ದೊಡ್ಡಬಳ್ಳಾಪುರ ರೈಲು ನಿಲ್ದಾಣ. ಎಲ್ಲ ಕಂಪ್ನಿ ಬಿಟ್ಟವ್ರೆ, ಜನನೋ ಜನ. ಸರ್ ಪೊಲೀಸರು ಬೇರೆ ಟ್ರಾಫಿಕ್ ಜಾಸ್ತಿ ಆಗ್ತದೆ ಅಂತ. ಇದು ಈ ರೋಡ್ ಬಂದು ದೊಡ್ಡಬಳ್ಳಾಪುರಕ್ಕೆ ಎಂಟ್ರಿ. ಇದು ನಾನು ಹೋಗ್ತಾ ಇರೋ ರೋಡ್ ಬಂದು ಬೆಂಗಳೂರು ಆಲ್ಮೋಸ್ಟ್ ಯಲಹಂಕ ರಾಜನಕುಂಟೆಯಿಂದ ಬಂದರೆ ಬರೋ ಬಸ್ಸೆಲ್ಲ ಸೀದಾ ನೋಡ್ರಿ ಇದೇ ರೂಟಲ್ಲೇ ದೊಡ್ಡಬಳ್ಳಾಪುರ ಒಳಗಡೆ ಎಂಟ್ರಿ ಆಗ್ಬೇಕು. ಇದೊಂದೇ ರೂಟೇ ಹೋಗಬೇಕು ದೊಡ್ಡಬಳ್ಳಾಪುರ ಟೌನ್ ಒಳಗೆ ಎಂಟ್ರಿ ಆಗಬೇಕಂದ್ರೆ. ನಮ್ಮ ಸೈಡ್ ಹೆಣ್ಮಕ್ಳು ಸರಿಯಾಗಿ ಓಡಿಸ್ತಾರೆ ಇವರು ಗಾಡಿಗಳು. ನೋಡಿದ್ರು ಬಿಡೋಲ್ಲ ಜಾಗ. ಆಂಟಿನ ಹಾಕ್ಕೊಂಡು ಹೆಲ್ಮೆಟ್ ಇಲ್ದಂಗೆ ಹಾಕ್ಕೊಂಡು ಕ್ಯಾಮ್ರಾ ಹಾಕ್ಕೊಂಡಿರೋದು ನೋಡಿ ನಗ್ತಾವಲ್ಲ ಇವರು ಆಟೋದವರು. ನಾನೇನಾದರೂ ಕೋಟಿ ಗೀತಿ ಇಟ್ಕೊಂಡಿದ್ದೀನ ತಲೆ ಮೇಲೆ. ಚಿಕ್ಕದಾಗಿ ನಗರಮ್ಮ ನಗ್ಬೇಡ್ರಿ. ಹೆಲ್ಮೆಟ್ ಕ್ಯಾಮ್ರಾ ಹಾಕ್ಕೊಂಡಿರೋದು ನೋಡಿ ಏನು ಹಾಕ್ಕೊಂಡವನೇ ಅನ್ನೋ ನಗ್ತಾವ್ರೆ. ಏನು ಹೇಳಿ ಜನ. ಏತರ ಕಂಪ್ನಿ ಎತ್ತಂಗಡಿ ಮಾಡಿಬಿಟ್ಟವನೆ. ಏತರದೊಂದು ಇತ್ತ ಶೋರೂಮ್ ಇಲ್ಲಿ ಎತ್ತಂಗಡಿ ಮಾಡಿಬಿಟ್ಟಿದ್ದಾನೆ. ಪಾಪ ಯಾರು ತಗೊಂತ ಇಲ್ವೇನೋ. ಏನು ಗುರು ಗಾಡಿಗಳು ತಗೊತಾರೆ, ಚಾರ್ಜರು ಇರಲ್ಲ. ಫಾಸ್ಟ್ ಚಾರ್ಜರು ಅಂತ ಕೊಡ್ತಾನೆ. ಈ ಲೋಕಲ್ಲಾಗಿ ಓಡೋದವ್ರು ಚಾರ್ಜಿಂಗ್ ಇಲ್ಲ, ಶೋರೂಮ್ ಇಟ್ಕೊಂಡವನು. ಏನು ಹೇಳಿ. ನಮ್ಮ ಜೊತೆಗಿರೋರು ಎಷ್ಟೊಂದು ಜನ ಹೋಗಿ ಕೇಳೋರು ಚಾರ್ಜಿಂಗ್ ಹಾಕ್ಸ್ರಿ ಸರ್ ಅಂತ. ಅಲ್ಲೇನೇ ಕೆಡಿಸ್ಕೊಳಲ್ಲ. ಬರುತ್ತೆ ಸರ್ ಬರುತ್ತೆ ಅಂತ ಅವರೇ ಹೋಗ್ಬಿಟ್ಟಿದ್ದಂಗೆ ಚಾರ್ಜರ್ ತರಕ್ಕೆ. ನಮಗೂ ಸ್ವಲ್ಪ ದಾರಿ ಕೊಡಿ. ಇಲ್ಲಂತೂ ಒಳ್ಳೆ ದೇವಸ್ಥಾನ ನಾಗರಕೆರೆ. ವಾಕಿಂಗ್ ಮಾಡೋಕ್ಕೆ ಸರಿಯಾಗಿ ಕಲ್ತಿರೋವು ಓಡಾಡೋಕ್ಕೆ ಇದೊಂದು ಜಾಗ. ನಮ್ಮ ಬರ್ಗರ್ ಮಂಜಣ್ಣ ಅಂತ ಇವರು ಹೆವಿ ಫೇಮಸ್ಸು. ಇನ್ಸ್ಟಾಗ್ರಾಮಲ್ಲೆಲ್ಲ ಇವ್ರದೇ ಫುಲ್ ಅವ. ಇವೆಲ್ಲ ಒಂದಿನ ವೀಡಿಯೋ ಮಾಡ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಏನೇನಿದೆ, ಏನೇನು ಫೇಮಸ್ಸು, ಯಾವ ಥರ ಇದೆ, ಅದನ್ನೆಲ್ಲ ಒಂದಿನ ಬರುತ್ತೆ ಮುಂದೊಂದು ದಿನ ವೀಡಿಯೋಗಳಲ್ಲಿ ನೋಡಿರಾ. ಇದೇ ನೋಡ್ರಿ ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ. ಇದು KSRTC ಬಸ್ ಸ್ಟ್ಯಾಂಡು, ಇದು BMTC ಬಸ್ ಸ್ಟ್ಯಾಂಡು.
ಅದಕ್ಕೊಂದು ಜಾಗ ಐತೆ, ಇದಕ್ಕೊಂದು ಜಾಗ ಇಲ್ಲ, ಅಷ್ಟೇ ವ್ಯತ್ಯಾಸ. ಇವರಿಂದಾನೇ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ಏನು ಮಾಡೋದು? ಹಂಗೋ ಹಿಂಗೋ ಗಲ್ಲಿಗೆ ನುಗ್ಬಿಡೋಣ ಬನ್ರಿ ಇವಾಗ. ನೋಡ್ರಿ, ಇದು ಓಲ್ಡ್ ಬಸ್ ಸ್ಟ್ಯಾಂಡ್. ಇದನ್ನೇ ಕಾಲೇಜ್ ಇಟ್ಕೊಂಡವ್ರು, ಯಾರಿಗಾನ ಕೊಡ್ಬೋದಲ್ಲ. ನಿಜವಾಗ್ಲೂ ಹೋಗ್ತೀವ ನಾವು ಮುಂದಕ್ಕೆ. ಏನು ಹಸುಗಳು ಅದನ್ನು ಓದ್ತಾರೆ ಜಾಗನ. ನಿಧಾನಕ್ಕೆ ಬರ ರಾಜ, ಬಾಯಿಗೆ ಬರ್ತದೆ ಹಂಗೆ ಡ್ಯಾಶ್. ಇದು ಬುಕ್ ಪ್ಯಾಲೇಸ್ ರೋಡ್. ಏನಾದರೂ ಐತೆ ಅಂದ್ರು ಇಲ್ಲಿ, ಇವತ್ತಾದರೂ ಇಕ್ಕಿದ್ದೀರ ಇಲ್ಲರೋ? 3 ದಿನದಿಂದ ಹಬ್ಬಕ್ಕೆ ಫುಲ್ಲು ಚಿತಾಲ್ ಪತಾಲ್ ಎಲ್ಲ. ಕರೆಕ್ಟಾಗೆ ಬರ್ತಾವ್ರೆ ಹೆಣ್ಮಗು ಅಂತ ಹೇಳ್ದಂಗೆ ಹೆಸರು. ಇಲ್ಲೇ ಒಂದು ಗೋಬಿ ತಿನ್ನೋಣ, ಮಸ್ತ್ ಫೇಮಸ್ಸು ಗೋಬಿ. ಇಲ್ಲೇ ಹಾಕೊಂಬಿಡೋಣ. ಯಾವುದೋ ಒಳ್ಳೆ ಬೈಕವ್ರವ್ರೆ. ಗೋಬಿ ಮುಗಿತು, ತಿಂದಿದ್ದು. ಹೋಗೋಣ ಬನ್ನಿ. ಚೆನ್ನಾಗಿತ್ತಂತೂ, ಸಖತ್ತಾಗಿತ್ತು ಹೋಗಿ. ಒಳ್ಳೆ ವೆದರ್ಗೆ ಬಿಸಿ 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 ಗೋಬಿ ತಿಂದಿದ ತಕ್ಷಣ ಹೆಂಗೆ ಸೆಕೆಂಡ್ ಇರ್ತಿಸ್ಕೊಂತಾಯ್ತು, ಬೇರೆ ಏನೂ ಇಲ್ಲ. ಮುಖದಲ್ಲಿ ಹಂಗೆ ಸೆಕೆಂಡ್ ನೀರು ಕಿತ್ಕೊಂತೈತೆ. ಫೇಮಸ್ ಇರೋ ಜಾಗಗಳಿವೆ, ತುಂಬ ಫೇಮಸ್ ಆಗಿರೋಂತಹ ದೇವಸ್ಥಾನಗಳು ಇದ್ದಾವೆ ಇಲ್ಲಿ. ಅದೆಲ್ಲ ಮುಂದೊಂದು ದಿನ ಬರೋ ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ಮುಂದೊಂದು ದಿನ ಬರೋ ವಿಡಿಯೋಗಳಲ್ಲಿ ಮಾತ್ರ ಮಸ್ತಾಗಿರೋ ಅಂತಹ ವಿಡಿಯೋಗಳನ್ನೇ ತೋರಿಸ್ತೀನಿ. ಏನೇನು ಫೇಮಸ್, ತುಂಬ ಚರಿತ್ರೆ ಉಳ್ಳಂತಹನೇ ಈ ದೊಡ್ಡಬಳ್ಳಾಪುರ ನಮ್ಮೂರು. ಆದರೆ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ಬ್ಲಾಗೇ ಬೇಕು, ದೊಡ್ಡದಾಗಿರೋ ಲೆಂತಿಯಾಗಿರೋ ಅಂಥದ್ದು. ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕೋಣ, ಏನಂತೀರ? ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು, ಮರ ಎಲ್ಲ ಯಾಕೆ ಹೇಳಿ. ಆಹಾ, ಸೂರ್ಯ ಮುಣುಗ್ತಾವನೆ. ಆ ಲೈಟ್ ಹಂಗೆ ಕಣ್ಣು ಹೊಡಿತಾ ಇದ್ದು ನೋಡ್ರಿ. ಆಪೋಸಿಟ್ ಅವರೇ ಇರೋರು, ಏನು ಕಾಣಿಸ್ಬಾರ್ದು. ಒಳ್ಳೆ ವ್ಯೂ. ಶುಭ ಸಂಜೆ. ಕಾಫಿ ಗೀಫಿ ಕುಡಿಯೋ ಟೈಮು. ಎಲ್ಲರೂ ಕಾಫಿ ಕುಡೀರಿ, ಟೀ ಕುಡೀರಿ, ಹಾಲು ಕುಡೀರಿ. ಹಾಲು ಇನ್ನೂ ಲೇಟಾಗಿ ಕುಡೀರಿ. ನೋಡ್ರಿ, ಇದು ನಾನು ಓದಿದಂಥ ಸ್ಕೂಲು ಮತ್ತು ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಒಂದು ಬ್ಯೂಟಿಫುಲ್ ಮೆಮೊರೀಸ್. ಏನೇ ಹೇಳಿ, ಸ್ಕೂಲು ಮತ್ತು ಕಾಲೇಜ್ ಲೈಫು ಹಿಂದಿ. ಕಾಲೇಜ್ಗಿನ್ನ ಸ್ಕೂಲೇ ಬೆಟರು, ಏನಂತೀರ? ಕಾಲೇಜೆಲ್ಲ ಬುದ್ಧಿ ಬಂದು ಹಂಗೆ ಹಿಂಗೆ ಅವಾಗೆಲ್ಲ ಸ್ಟೈಲು ಜಿಂಚಾಕಂತ ಓಡಾಡೋದು. ಆದರೆ ಸ್ಕೂಲು ಏನೂ ಇಲ್ಲ. ನಾವು ಆಡಿದ್ದೆ ಆಟ, ಓಡಾಡಿದ್ದೆ ಜಾಗ, ಆಹಾ, ಅದು ಒಂಥರ ಲೈಫ್ ಸಖತ್ತಾಗಿರುತ್ತೆ ಗುರು. ಏನೇ ಹೇಳಿ ನೀವು, ಸಖತ್ತಾಗಿರುತ್ತೆ ಆ ಲೈಫ್ ಮಾತ್ರ.
ಹಂಗಂತ ಹೇಳ್ತಾ ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ.